ನಮಸ್ಕಾರ. 2ನೇ ಚಾಪ್ಟರ್ ಅರ್ಧದಲ್ಲಿ ನಿಂತೋಗಿತ್ತು. ಅದು ಇಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಭಾರತ ಸಂವಿಧಾನದಡಿ ಮೈಸೂರು ಶಾಸಕಾಂಗ 1952ರಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು ಜರುಗಿ 99 ಚುನಾಯಿತ ಸದಸ್ಯರು ಮತ್ತು ಓರ್ವ ನಾಮನಿರ್ದೇಶಿತ ಸದಸ್ಯರನ್ನುಳ್ಳ ಮೈಸೂರು ರಾಜ್ಯದ ಶಾಸಕಾಂಗ ಕಾರ್ಯಾರಂಭಿಸಿತು. ಮುಂದೆ ನವೆಂಬರ್ 1, 1956ರಲ್ಲಿ ವಿಶಾಲ ಮೈಸೂರು ರಾಜ್ಯ ಸ್ಥಾಪನೆಗೊಂಡಾಗ ಮೈಸೂರು ಶಾಸಕಾಂಗವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳೆಂಬ ಸದನಗಳನ್ನು ಅಳವಡಿಸಿಕೊಂಡು ದ್ವಿಸದನ ಶಾಸಕಾಂಗವೆನಿಸಿತು. ಡಿಸೆಂಬರ್ 19, 1956ರಂದು ವಿಶಾಲ ಮೈಸೂರು ಶಾಸಕಾಂಗವು ನೂತನವಾಗಿ ನಿರ್ಮಾಣಗೊಂಡಿದ್ದ ವಿಧಾನಸೌಧದಲ್ಲಿ ತನ್ನ ಮೊದಲ ಅಧಿವೇಶನ ಸೇರಿತು. 1957ರಲ್ಲಿದ್ದ ಮೈಸೂರಿನ ವಿಧಾನಸಭೆಯ 208 ಸದಸ್ಯರ ಸಂಖ್ಯೆಯು 1967ರಲ್ಲಿ 216 ಮತ್ತು 1978ರಲ್ಲಿ 220ಕ್ಕೆ ಹೆಚ್ಚಿತು. ಅಂತೆಯೇ 1957ರಲ್ಲಿ 63 ಸ್ಥಾನಗಳನ್ನು ಹೊಂದಿದ್ದ ವಿಧಾನ ಪರಿಷತ್ತು 1987ರಲ್ಲಿ 75 ಸದಸ್ಯರನ್ನು ಹೊಂದುವಂತಾಯಿತು. 3. ಮೈಸೂರು ಪ್ರತಿನಿಧಿ ಸಭೆ ಮೈಸೂರು ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ 1831ರಿಂದ ಬ್ರಿಟಿಷ್ ಕಮಿಷನರುಗಳ ಆಳ್ವಿಕೆಗೆ ಒಳಪಟ್ಟಿದ್ದ ಮೈಸೂರು ಸಂಸ್ಥಾನವನ್ನು 1881ರಲ್ಲಿ ಬ್ರಿಟಿಷರು ಮೈಸೂರಿನ ಅರಸ 10ನೇ ಚಾಮರಾಜೇಂದ್ರ ಒಡೆಯರ್ಗೆ ಮರಳಿ ವರ್ಗಾಯಿಸಿದರು. ದೊರೆತ ಅಧಿಕಾರವನ್ನು ಪ್ರಜಾ ಕಲ್ಯಾಣಕ್ಕೆ ಉಪಯೋಗಿಸಲು ಬಯಸಿದ್ದ ಚಾಮರಾಜೇಂದ್ರರು ದಿವಾನರಾಗಿದ್ದ ಸಿ. ರಂಗಾಚಾರ್ಯುಲುರವರ ಸಲಹೆಯಂತೆ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಲು ನಿರ್ಧರಿಸಿದರು. ಪ್ರಜೆಗಳು ಹಾಗೂ ಸಂಸ್ಥಾನದ ನಡುವಿನ ಸಂಬಂಧದ ವೃದ್ಧಿ, ಸಾರ್ವಜನಿಕ ಹಿತಾಸಕ್ತಿಯ ರಕ್ಷಣೆ, ಆಡಳಿತಾತ್ಮಕ ಸಹಕಾರ ಗಳಿಕೆಗಳು ಪ್ರಜಾಪ್ರತಿನಿಧಿ ಸಭೆಯ ಸ್ಥಾಪನೆಗೆ ಪ್ರಧಾನ ಕಾರಣಗಳಾಗಿದ್ದವು. ಅಂದಿನ ಭಾರತದ ಯಾವುದೇ ದೇಶೀಯ ಸಂಸ್ಥಾನದಲ್ಲಿ ಅಸ್ತಿತ್ವದಲ್ಲಿರದ ಪ್ರಜಾಸತ್ತಾತ್ಮಕ ಸಭೆಯನ್ನು ಮೈಸೂರು ಅಳವಡಿಸಿಕೊಂಡಿದ್ದುದು ಗಮನಾರ್ಹ ಸಂಗತಿಯಾಗಿತ್ತು. ಆಗಸ್ಟ್ 25, 1881ರಂದು ಸಿ. ರಂಗಾಚಾರ್ಯುಲು ಅಧ್ಯಕ್ಷತೆಯಲ್ಲಿ ಆರಂಭಗೊಂಡ ಪ್ರಜಾಪ್ರತಿನಿಧಿ ಸಭೆಯು ಭಾರತ ಸಂವಿಧಾನ ಅನುಮೋದನೆಗೊಳ್ಳುವವರೆಗೂ ಕಾರ್ಯರಚಿಸಿತು. ಈ ಕೆಳಗೆ ಮೈಸೂರು ಪ್ರತಿನಿಧಿ ಸಭೆಯ ರಚನೆ ಮತ್ತು ಅಧಿಕಾರಗಳನ್ನು ಕುರಿತಂತೆ ಬೆಳಕು ಚೆಲ್ಲಲಾಗಿದೆ. ಗಾತ್ರ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯು ಆರಂಭದಲ್ಲಿ 144 ಸದಸ್ಯರನ್ನು ಒಳಗೊಂಡಿತ್ತು. ಮುಂದೆ 1923ರಲ್ಲಿ ಇದರ ಸಂಖ್ಯೆಯನ್ನು 250ರಿಂದ 275ಕ್ಕೆ ಹೆಚ್ಚಿಸಲಾಯಿತು. 1938ರ ಶ್ರೀನಿವಾಸ ಅಯ್ಯಂಗಾರಿ ಸಮಿತಿಯು ಪ್ರತಿನಿಧಿಗಳ ಸಂಖ್ಯೆಯನ್ನು 300ಕ್ಕೆ ನಿಗದಿಪಡಿಸಲು ಸಲಹೆ ನೀಡಿತು. ಚುನಾವಣಾ ವಿಧಾನ ಮೈಸೂರು ಪ್ರತಿನಿಧಿಗಳ ಸಭೆಯ ಸದಸ್ಯರನ್ನು ಆರಂಭದಲ್ಲಿ ನಾಮನಿರ್ದೇಶನದ ಮೂಲಕ ನೇಮಿಸಲಾಗುತ್ತಿತ್ತು. ತಾಲೂಕಿಗೆ 2 ಜಿಲ್ಲಾಧಿಕಾರಿಯು ಪ್ರತಿನಿಧಿಗಳ ಸಭೆಗೆ ಸದಸ್ಯರನ್ನು ಸೂಚಿಸುತ್ತಿದ್ದರು. ಹೀಗೆ ಸೂಚಿತ ಹೆಸರುಗಳನ್ನು ದಿವಾನರು ಅನುಮೋದಿಸುವ ಮೂಲಕ ಅವರು ಅರಸರಿಂದ ಪ್ರತಿನಿಧಿಗಳ ಸಭೆಯ ಸದಸ್ಯತ್ವಕ್ಕೆ ನಾಮಕರಣಗೊಳ್ಳುತ್ತಿದ್ದರು. ಆದರೆ 1891ರ ಬಳಿಕ ಪ್ರತಿನಿಧಿಗಳ ಸಭೆಯ ಸದಸ್ಯರನ್ನು ನಾಮನಿರ್ದೇಶನದ ಬದಲು ಚುನಾವಣೆಯ ಮೂಲಕ ಆಯ್ಕೆ ಮಾಡಲು ಅವಕಾಶ ಒದಗಿಸಲಾಯಿತು. ಅರ್ಹತೆಗಳು ಪ್ರತಿನಿಧಿಗಳ ಸಭೆಯ ಸದಸ್ಯತ್ವ ಪಡೆಯಲು ಆರಂಭದಲ್ಲಿ ವಿದ್ಯಾವಂತರು, ಪ್ಲಾಂಟರ್ಗಳು ಹಾಗೂ ಜಮೀನ್ದಾರರು ಮಾತ್ರ ಅರ್ಹರಾಗಿದ್ದರು. ಬಳಿಕ 21 ವರ್ಷ ವಯೋಮಿತಿ ಪೂರೈಸಿದ ಸರ್ವರಿಗೂ ಅವಕಾಶ ದೊರಕಿತು. ಜೊತೆಗೆ ಮಹಿಳೆಯರು ಕಾಲಾನುಕ್ರಮದಲ್ಲಿ ಪ್ರತಿನಿಧಿ ಸಭೆಯ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ಪಡೆದುಕೊಂಡರು. ಅಧಿಕಾರಾವಧಿ ಆರಂಭದಲ್ಲಿ ಮೈಸೂರು ಪ್ರಜಾಪ್ರತಿನಿಧಿಗಳ ಸಭೆಯ ಸದಸ್ಯರ ಅಧಿಕಾರಾವಧಿ ಕೇವಲ 1 ವರ್ಷವಾಗಿತ್ತು. ಮುಂದೆ
1 ವರ್ಷದಿಂದ 3 ವರ್ಷಗಳಿಗೆ ಏರಿಸಲಾಯಿತು. 4 ಈ ಅಧಿವೇಶನ. ಆರಂಭದಲ್ಲಿ ಪ್ರತಿನಿಧಿಗಳ ಸಭೆಯ ಅಧಿವೇಶನವು ವರ್ಷದಲ್ಲಿ 1 ಬಾರಿ ಮಾತ್ರ ಆಗುತ್ತಿತ್ತು. ಕಾಲಾನುಕ್ರಮದಲ್ಲಿ ವರ್ಷದಲ್ಲಿ 2 ಬಾರಿ ಅಧಿವೇಶನಗೊಳ್ಳಲು ಮಹಾರಾಜರು ಆಸ್ಪದ ಕಲ್ಪಿಸಿದರು. ಅಧ್ಯಕ್ಷ. ಪ್ರತಿನಿಧಿಗಳ ಸಭೆಯ ಅಧ್ಯಕ್ಷತೆಯನ್ನು ಆರಂಭದಲ್ಲಿ ದಿವಾನರೇ ವಹಿಸಿಕೊಳ್ಳುತ್ತಿದ್ದರು. ಕಾಲಾನುಕ್ರಮದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಚುನಾಯಿಸಿಕೊಳ್ಳಲು ಪ್ರತಿನಿಧಿ ಸಭೆಯ ಸದಸ್ಯರಿಗೆ ಅವಕಾಶ ಒದಗಿಸಲಾಯಿತು. ಆಸಕ್ತಿದಾಯಕ ಅಂಶವೇನೆಂದರೆ ಪ್ರಜಾಪ್ರತಿನಿಧಿಗಳ ಬೇಡಿಕೆಯಂತೆ ಅರಸರು ಪ್ರತಿನಿಧಿಗಳ ನಿಯಮಿತ ಸಭೆಯೊಂದನ್ನು ರಚಿಸಿದ್ದು ಅದನ್ನು ಲೆಜಿಸ್ಲೇಟಿವ್ ಕೌನ್ಸಿಲ್ ಎನ್ನಲಾಗುತ್ತಿತ್ತು. ಪ್ರಜಾಪ್ರತಿನಿಧಿಗಳಿಗಿಂತ ಪ್ರಬಲವಾಗಿದ್ದ ಈ ಲೆಜಿಸ್ಲೇಟಿವ್ ಕೌನ್ಸಿಲ್ ಪ್ರಭಾವಿ ಪ್ರತಿನಿಧಿಗಳಿಂದ ಕೂಡಿತ್ತು. ಈ ಶಾಸನ ಪರಿಷತ್ತಿನ ಸ್ಥಾಪನೆಯೊಡನೆ ಮೈಸೂರು ಪ್ರತಿನಿಧಿಗಳ ಸಭೆಯು ದ್ವಿಸದನ ಶಾಸಕಾಂಗದ ಸ್ವರೂಪವನ್ನು ತಾಳುವಂತಾದದ್ದು ಗಮನಾರ್ಹ. ಅಧಿಕಾರ ಕಾರ್ಯಗಳು. 1923 ಮತ್ತು 1940ರಲ್ಲಿ ಮಹಾರಾಜರು ಹೊರಡಿಸಿದ ಕಾನೂನಿನಡಿ ಮೈಸೂರು ಪ್ರತಿನಿಧಿಗಳ ಸಭೆಯು ವಿವಿಧ ಅಧಿಕಾರಗಳನ್ನು ಪಡೆದುಕೊಂಡಿತು. ಪ್ರತಿನಿಧಿಗಳ ಸಭೆಯ ಸದಸ್ಯರುಗಳ ಸಾಮಾನ್ಯ ಅಧಿಕಾರ ಕಾರ್ಯಗಳನ್ನು ಈ ಕೆಳಗೆ ಪಟ್ಟಿ ಮಾಡಲಾಗಿದೆ. 1. ಸಾರ್ವಜನಿಕ ಹಿತಾಸಕ್ತಿಯುಳ್ಳ ವಿಷಯಗಳನ್ನು ಕುರಿತಂತೆ ಚರ್ಚಿಸುವುದು. 2. ಪ್ರಜೆಗಳ ಕುಂದುಕೊರತೆಗಳನ್ನು ಸರ್ಕಾರದ ಮುಂದಿಟ್ಟು ಪರಿಹಾರಗಳನ್ನು ಒದಗಿಸುವುದು. 3. ಆಡಳಿತ ಸೇವಾ ವರ್ಗಕ್ಕೆ ಅಗತ್ಯ ಸಲಹೆ ಮತ್ತು ಸಹಕಾರ ನೀಡುವುದು. 4. ಸಂಸ್ಥಾನದ ಮುಂಗಡಪತ್ರವನ್ನು ಕುರಿತು ಚರ್ಚಿಸುವುದು. 5. ಮಹಾರಾಜರ ಪರಿಷತ್ತಿಗೆ ಆಯ್ಕೆಯಾಗಿ ಪ್ರಜಾಪರ ನಿರ್ಧಾರಗಳನ್ನು ಕೈಗೊಳ್ಳಲು ನೆರವಾಗುವುದು. ಒಟ್ಟಿನಲ್ಲಿ ಬ್ರಿಟಿಷ್ ವಸಾಹತು ಕಾಲದಲ್ಲಿಯೇ ಪ್ರಜಾಪರ ಚಿಂತನೆಯುಳ್ಳ ಪ್ರತಿನಿಧಿಗಳ ಸಭೆಗೆ ಅವಕಾಶ ಒದಗಿಸಿದುದು ಮೈಸೂರು ಸಂಸ್ಥಾನದ ಹೆಗ್ಗಳಿಕೆಯಾಗಿದೆ. ಭಾರತದ ಯಾವುದೇ ದೇಶೀಯ ಸಂಸ್ಥಾನದಲ್ಲಿ ಅಸ್ತಿತ್ವದಲ್ಲಿಲ್ಲದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಮೈಸೂರು ಸಂಸ್ಥಾನ ಅವಕಾಶ ಕಲ್ಪಿಸಿದ್ದುದು ಪ್ರತಿನಿಧಿಗಳ ಸಭೆಯಿಂದ ಸ್ಪಷ್ಟವಾಗುತ್ತಿತ್ತು. ಈ ಪ್ರತಿನಿಧಿ ಸಭೆಯು ಸಲಹಾತ್ಮಕ ಸಭೆಯಾಗಿತ್ತು ಎಂಬುದನ್ನು ನಾವು ಮರೆಯುವಂತಿಲ್ಲ. ಮಾದರಿ ಪ್ರಶ್ನೆಗಳು. 2 ಅಂಕದ ಪ್ರಶ್ನೆಗಳು. ಮೈಸೂರಿನ ಒಡೆಯರ್ ಮನೆತನವು ಯಾರ ಒತ್ತಡಕ್ಕೆ ಒಳಗಾಯಿತು? 2. 4ನೇ ಆಂಗ್ಲೋ ಮೈಸೂರು ಯುದ್ಧದ ಬಳಿಕ ಮೈಸೂರಿನ ಭೂಭಾಗಗಳನ್ನು ಯಾರು ಹಂಚಿಕೊಂಡರು? 3. ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಮಿಷನರ್ ಆಳ್ವಿಕೆ ಜಾರಿಕೊಳ್ಳಲು ಕಾರಣಗಳಾವುವು? 4. ಮೈಸೂರಿನಲ್ಲಿ ಕಮಿಷನರ್ ಆಳ್ವಿಕೆಯನ್ನು ಯಾರು ಮತ್ತು ಯಾವಾಗ ಘೋಷಿಸಿದರು? 5. ಮೈಸೂರನ್ನು ಆಳಿದ 2 ಕಮಿಷನರ್ಗಳನ್ನು ಹೆಸರಿಸಿರಿ. 6. ನಾಲ್ವಡಿ ಕೃಷ್ಣರಾಜರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯವೆನಿಸಲು ಕಾರಣವೇನು? 7. ಮೈಸೂರನ್ನು ಆಳಿದ 4 ದಿವಾನರನ್ನು ಹೆಸರಿಸಿರಿ. 8. ಪ್ರಜಾಪ್ರತಿನಿಧಿ ಸಭೆಯ ಸ್ಥಾಪನೆಯ 3 ಉದ್ದೇಶಗಳನ್ನು ತಿಳಿಸಿರಿ. 9. ಕೆ.ಆರ್. ಶ್ರೀನಿವಾಸ ಅಯ್ಯಂಗಾರ್ ಸಮಿತಿಯ ಸಲಹೆಗಳನ್ನು ಬರೆಯಿರಿ. 10. ವಿಶಾಲ ಮೈಸೂರಿನ ಶಾಸಕಾಂಗದ ವಿಶೇಷತೆಗಳನ್ನು ಬರೆಯಿರಿ. 11. ಮೈಸೂರು ಪ್ರತಿನಿಧಿಗಳ ಸಭೆಯ ಗಾತ್ರವನ್ನು ತಿಳಿಸಿರಿ. 12. ಮೈಸೂರು ಪ್ರತಿನಿಧಿಗಳ ಸಭೆಯ ಅಧಿವೇಶನ ಕುರಿತಂತೆ ನಿಮಗೆ ಏನೇನು ತಿಳಿದಿದೆ? 13. ಪ್ರಜಾಪ್ರತಿನಿಧಿ ಸಭೆಯ ಅಧಿಕಾರಗಳನ್ನು ಬರೆಯಿರಿ. ನೆಕ್ಸ್ಟು 5 ಅಂಕದ ಪ್ರಶ್ನೆಗಳು. 1. ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿನ ರಾಜಕೀಯವನ್ನು ವಿವರಿಸಿರಿ. 2. ಮೈಸೂರಿನ ಲೆಜಿಸ್ಲೇಟಿವ್ ಕೌನ್ಸಿಲ್ ಕುರಿತು ಟಿಪ್ಪಣಿ ಬರೆಯಿರಿ. 3. ಮೈಸೂರು ಪ್ರತಿನಿಧಿಗಳ ಸಭೆಯನ್ನು ಚರ್ಚಿಸಿ. 10 ಅಂಕದ ಪ್ರಶ್ನೆಗಳು. ಮೈಸೂರಿನ ದೇಶೀಯ
ಸಂಸ್ಥಾನದಲ್ಲಿನ ರಾಜಕೀಯ ಇತಿಹಾಸವನ್ನು ವಿವರಿಸಿರಿ. 2. ಮೈಸೂರಿನಲ್ಲಿ ಶಾಸಕಾಂಗದ ವಿಕಾಸವನ್ನು ಪರಿಶೀಲಿಸಿರಿ. ನಮಸ್ಕಾರ. ಇಲ್ಲಿಗೆ 2ನೇ ಚಾಪ್ಟರ್ ಮುಗಿದಿದೆ. 2ನೇ ಚಾಪ್ಟರ್ 2 ಪಾರ್ಟಲ್ಲಿದೆ. ಫಸ್ಟು ಪಾರ್ಟಲ್ಲಿ ಸ್ವಲ್ಪ ಪಾಯಿಂಟ್ಸ್ವರೆಗೆ ಓದಿದೆ. ನೆಕ್ಸ್ಟಲ್ಲಿ ಉಳಿದಿದ್ದಷ್ಟು ಓದಿದ್ದೀನಿ. ಅದನ್ನು ಸ್ವಲ್ಪ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ಕೇಳ್ಕೊಳ್ಳಿ ಪ್ಲೀಸ್.